ಬೆಳಿಗ್ಗೆಯಿಂದ ಸತತವಾಗಿ ನಮ್ಮ ವಾರ್ಡ್ ನಂಬರ್ 5ರಿಂದ ಅಲ್ಲಿನ ಸಾರ್ವಜನಿಕರ ಜೊತೆಯಲ್ಲಿ ಸೇರಿಕೊಂಡು ಬಹುಜನ ಸಮಾಜ ಪಾರ್ಟಿ ವತಿಯಿಂದ ಸತತವಾಗಿ ಈ ಭ್ರಷ್ಟ ಇಲಾಖೆ ಭ್ರಷ್ಟ ಅಧಿಕಾರಿಗಳ ವಿರುದ್ಧವಾಗಿ ಘೋಷಣೆಗಳು ಹಾಕೊಂಡು ಹೆಣ್ಣು ಮಕ್ಕಳು ತಾಯಿಂದರು ಸಣ್ಣ ಮಕ್ಕಳನ್ನು ಕೂಡ ಎತ್ಕೊಂಡು ಬಂದು ಹೋರಾಟಗಳನ್ನ ಮಾಡ್ತಾ ಇದ್ದೀವಿ. ಆದರೂ ಕೂಡ ಇಲ್ಲಿ ಯಾವುದೇ ಕಾರಣಕ್ಕೂ ಬಡವರ ಪರವಾಗಿ ಕಾನೂನು ನ್ಯಾಯ ಯಾವುದೂ ಸಿಗ್ತಾ ಇಲ್ಲ ಅಂತ ನಮಗೆ ಖಚಿತವಾಗ್ತಾ ಇದೆ. ಎಲ್ಲ ಭ್ರಷ್ಟರ ಪರವಾಗಿ ಕೆಲಸ ಮಾಡ್ತಾ ಇರುವಂಥದ್ದು. ಹಾಗಾಗಿ 3.5 ವರ್ಷದಿಂದ ಸತತವಾಗಿ ಕಾನೂನುಬದ್ಧವಾಗಿ ಕೋರ್ಟ್ ಆದೇಶನೂ ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಸರ್ಕಾರಿ ರೋಡ್ ಅಂತೂ ಕೂಡ ಪಟ್ಟಿರುವಂಥ ದಾಖಲೆ ಕೂಡ ಇದೆ. ಆದರೂ ಕೂಡ ಇಲ್ಲಿನ ಏನು ಮುಟ್ಟಾಳ್ತನದಿಂದ ನಡೆಸ್ತಾರೆ ಅಂತ ನಮ್ಮ ಇಲಾಖೆ ಅಧಿಕಾರಿಗಳು ಅಂದ್ರೆ ಮುಖ್ಯ ಅಧಿಕಾರಿಗಳು ಮತ್ತೆ ಇದಕ್ಕೆ ಸಂಬಂಧಪಟ್ಟಂತ ಇಲಾಖೆಗಳು ಮತ್ತೆ ಯಾರು ಕೂಡ ಇದುವರೆಗಾಯ್ತು ಒಂದು ನಿಗಾವನ್ನ ವಹಿಸಿದಂತೆ ಬಡವರ ಕೂಗನ್ನು ಕೂಡ ಕೇಳದಂತೆ ಇರೋದು ಖಂಡನೆ. ಹಾಗಾಗಿ ಇವ್ರಿಗೆ ಕಾನೂನು ಉಲ್ಲಂಘನೆ ಮಾಡ್ಕೊಂಡು ಕೆಲಸವನ್ನ ಮಾಡ್ತಾ ಇರುವಂತದ್ದು ಕರ್ತವ್ಯ ಲೋಪದಡಿಯಲ್ಲೂ ಕೂಡ ಬರ್ತದೆ. ಆದ್ರೆ ಇಲ್ಲಿನ ಶಾಸಕರು ಕೂಡ ವಿಷಯವನ್ನು ತಲುಪಿಸಿರುವಂತದ್ದು. ಇವತ್ತು ಅವಾರಾತ್ರಿ ಹೋರಾಟವನ್ನ ಮಹಿಳೆಯರ ಸಮೇತ ಕೂಡ ಇಲ್ಲಿ ಕೂತಿರುವಂತದ್ದು. ಇದುವರೆಗೂ ಇಲ್ಲಿ ಯಾರು ಒಬ್ರು ಕೂಡ ಬಂದಿಲ್ಲ. ಎಂತ ಅವಿವೇಕಿತನ ಇದೆ. ಕಾನೂನಿಗೆ ಬೆಲೆನೇ ಇಲ್ವಾ? ಬಡವರಿಗೆ ಕಾನೂನೇ ಸಿಗಲ್ವಾ? ಬರೀ ಭ್ರಷ್ಟರಿಗೆ ಮಾತ್ರ ಇದೆಯಾ? ಭ್ರಷ್ಟ ರಾಜಕಾರಣಿಗಳಿಗೆ ಇರೋಂಥದ್ದು ಕಾನೂನು, ಭ್ರಷ್ಟ ಅಧಿಕಾರಿಗಳಿಗೆ ಇರೋಂಥದ್ದು ಕಾನೂನು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಬಹುಜನ ಸಮಾಜ ಪಾರ್ಟಿ ವತಿಯಿಂದ ನಾವು ಬೆಂಬಲ ಸೂಚಿಸಿದ್ದೀವಿ. ಬೆಳಗಿಂದ ಕೂಡ ನಾವು ಸತತವಾಗಿ ಇಲ್ಲೇ ಕೂತ್ಕೊಂಡು ಹೋರಾಟವನ್ನ ಮಾಡ್ತಾ ಇದ್ದೀವಿ. ಎಂತ ಭ್ರಷ್ಟ ಅಧಿಕಾರಿಗಳಿದ್ದಾರೆ ಅಂತಂದ್ರೆ ಇಟ್ಟರಿಸಂ ಮಾಡುವಂತ ಅಧಿಕಾರಿಗಳು ಇಲ್ಲಿ ಬಡವರ ಮೇಲೆ ದಬ್ಬಾಳಿಕೆಯನ್ನ ಮಾಡಿಕೊಂಡು ಶ್ರೀಮಂತರ ಪರವಾಗಿ ಕೆಲಸವನ್ನ ಮಾಡುವಂತ ಅಧಿಕಾರಿಗಳನ್ನ ಇಲ್ಲಿ ಪುರಸಭೆ ವಿರಾಜಪೇಟೆ ಪುರಸಭೆಯಲ್ಲಿ ಇರುವಂತದ್ದು. ಹಾಗಾಗಿ ನ್ಯಾಯನೇ ಸಿಗ್ತಾ ಇಲ್ಲ. ಹಾಗಾಗಿ ನಮಗೆ BR ಅಂಬೇಡ್ಕರ್ ಸಾಹೇಬರು ಪೆನ್ನು ಪೇಪರ್ ಹಸ್ತವನ್ನು ಕೊಟ್ಟಿದ್ದಾರೆ, ಕಾನೂನು ಅರಿವಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಮುಂದಿನ ದಿನದಲ್ಲಿ ನಾಳೆಯಿಂದ ನಮ್ಮ ಹೋರಾಟದ ಸ್ವರೂಪ ಕೂಡ ಬದಲಾಗುವಂತ ಚಾನ್ಸಸ್ ಕೂಡ ಇರ್ತದೆ. ನಾಳೆ ಬೆಳಿಗ್ಗೆಗೆ ನಾಳೆ ಏನಾದ್ರು ಒಂದು ತೀರ್ಮಾನ ಆದ್ರೆ ಇಲ್ಲಿಗೆ ನಾವು ಸಮಾಧಾನ ಆಗ್ತೀವಿ. ಇಲ್ಲದಿದ್ದಲ್ಲಿ ಬಹುಜನ ಸಮಾಜ ಪಾರ್ಟಿ ವತಿಯಿಂದ ಈ ನಮ್ಮ ಕುಟುಂಬಸ್ಥರ ಪರವಾಗಿ ನಾವು ಉಗ್ರ ಹೋರಾಟವನ್ನ ನಮ್ಮ ಹೋರಾಟದ ರೂಪದೇಶವನ್ನ ಬದಲಾವಣೆ ಮಾಡ್ಕೋಬೇಕಾಗುತ್ತೆ ಅಂತ ಕೂಡ ನಾವು ಈ ಸಂದರ್ಭದಲ್ಲಿ ಹೇಳಕ್ ಪಡ್ತೀವಿ. ಹಾಗಾಗಿ ವೀಕ್ಷಕರೇ ನೋಡಿ, ಎಂತ ಭ್ರಷ್ಟಾಚಾರ ನಡೀತಿದೆ. ಕೊಡಗು ಅನ್ನೋಂಥದ್ದು ಯೋಧರು ಇರೋಂಥ ಭೂಮಿ. ಇಲ್ಲಿ ಸತ್ಯ ಧರ್ಮಕ್ಕೆ ಬೆಲೆ ಕೊಡಬೇಕು, ಕಾನೂನಿಗೆ ಬೆಲೆ ಕೊಡಬೇಕು, ರೂಲ್ ಅಂಡ್ ರೆಗ್ಯುಲೇಷನ್ ಅನ್ನು ಫಾಲೋ ಮಾಡಬೇಕು ಅಂತ ಈ ಭೂಮಿನಲ್ಲಿ ಇವತ್ತು ಭ್ರಷ್ಟರು ಸೇರ್ಕೊಂಡು ಬಡವರು ರಕ್ತನ ಕುಡಿತಾ ಇದ್ದಾರೆ. ನಾಚಿಕೆ ಆಗ್ಬೇಕು ಅಧಿಕಾರಿಗಳಿಗೆ. ಮತ್ತೆ ಇಲ್ಲಿನ ಜನಪ್ರತಿನಿಧಿಗಳು ಕೂಡ ಕಣ್ಣು ಮುಚ್ಕೊಂಡು, ವಾರ್ಡ್ ಅಧ್ಯಕ್ಷರುಗಳು ಕೂಡ ಬಾಯಿ ಮುಚ್ಕೊಂಡಿರೋಂಥದ್ದು ನಾಚಿಕೆ ಆಗ್ಬೇಕು ನಿಮ್ಗಳಿಗೆ. ಬಡವರ ಕಷ್ಟವನ್ನ ಕೇಳಕ್ಕೆ ನಿಮ್ಗೆ ಯೋಗ್ಯತೆಗಳಿಲ್ಲ ಅಂದ್ರೆ ಯಾಕ್ರಿ ನಿಲ್ಬೇಕು ನೀವು? ಬಡವರು ಓಟ್ಗಳನ್ನ ಯಾಕ್ರಿ ಹಾಕಿಸ್ಕೊಳ್ತೀರಾ ನೀವು? ಮಕ್ಕಳು ಮರಿನ ಕರ್ಕೊಂಡು ಬಂದು ಕೂತಿದಾರಲ್ಲೇನ್ರಿ? ಹಾಗಾಗಿ ಇದು ನಮ್ಮ ಆಕ್ರೋಶ. ನಿಮ್ಮ ಮನೆಯಲ್ಲೂ ಕೂಡ ತಾಯಿಂದ್ರು ಮಕ್ಕಳು ಮಹಿಳೆಯರು ಎಲ್ಲರೂ ಇದ್ದಾರೆ. ಅವ್ರನ್ನೂ ಈ ತರ ನೀವು ಹೊರಗಡೆ ಕೂರಿಸಿದ್ರೆ ನಿಮ್ಗೆ ನೋವು ಗೊತ್ತಾಗ್ತಾ ಇತ್ತು. ಇವತ್ತಂತ ಮಹಿಳೆಯರ ಹೆಣ್ಮಕ್ಳು ಮಕ್ಕಳುಗಳನ್ನ ಕರ್ಕೊಂಡು ಬಂದು ಕೂರಿಸಿದ್ದಾರೆ. ನಾಚಿಕೆ ಆಗಲ್ವೇನ್ರಿ ಅಧಿಕಾರಿಗಳಿಗೆ? ನಿಮ್ಗೆ ನಾಚಿಕೆ ಆಗಲ್ವಾ? ಮನೇಲಿ ಹೋಗಿ ನೀವು ಬೆಡ್ಶೀಟ್ ಹಾಕೊಂಡು ಮಲಗ್ತಿರಲ್ಲ, ಬಡವರು ಕೂಗ್ ಕೇಳಲ್ವೇನ್ರಿ ನಿಮ್ಗೆ? ಹಾಗಾಗಿ ಜಿಲ್ಲಾಧಿಕಾರಿಗಳು ಕೂಡ ಇದು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ಅವರು ಕೂಡ ಇದುವರೆಗೂ ಏನೋ ಒಂದು ಇದ್ರ ಕ್ರಮವನ್ನ ಜರುಗಿಸಿಲ್ಲ. AC ಸಾಹೇಬರು ಕೂಡ ಇವತ್ತು ಕೋರ್ಟಿಗೆ ಬಂದಿದ್ದಾರೆ. ಅಟ್ಲೀಸ್ಟ್ ಬಡವರು ನೋವನ್ನ ಕೇಳಕ್ ಬಂದಿಲ್ಲ ಅಂತಂದ್ರೆ ಯಾವ ವ್ಯವಸ್ಥೆನಲ್ಲಿ ನಾವು ಬದುಕ್ತಾ ಇದ್ದೀವಿ? ನಾಚಿಕೆ ಆಗ್ಬೇಕ್ರಿ. BR ಅಂಬೇಡ್ಕರ್ ಸಾಹೇಬರು ಕೊಟ್ಟಿರುವಂತ ಕಾನೂನನ್ನ, ಆ ಕಾನೂನು ಕಣ್ಣಿಗೆ ಮಣ್ಣೆಚ್ಚಿ ನೀವು ಭ್ರಷ್ಟಾಚಾರ ಅಧಿಕಾರಿಗಳನ್ನ ನಡೆಸ್ತಾ ಇದ್ದೀರಲ್ಲ, ನಾಚಿಕೆ ಆಗಲ್ವಾ? ಪಕ್ಷದ ಅಧಿಕಾರಿಗಳು ಏನು ಪಕ್ಷದ ಜನಪ್ರತಿನಿಧಿಗಳಾಗಿರೋದು, ಪಕ್ಷದವರ ಒಂದು ಏನು ಆಡಳಿತ ಮಾಡ್ತಾರಂತ ಸರ್ಕಾರದ ಕೀ ಗೊಂಬೆಗಳಾಗಿ ನೀವು ಆ ಸೀಟ್ಗಳಲ್ಲಿ ಕೂತ್ಕೊಂಡು ನೀವು ಕೆಲಸ ಮಾಡ್ತಿರಲ್ಲ, ನಾಚಿಕೆ ಆಗಲ್ವೇನ್ರಿ? ಇವತ್ತು ನೀವು ಕೆಲಸ ಮಾಡ್ತಾ ಇರೋದಕ್ಕೆ ನೀವು ಕೂರುವಂತ ಚೇರು ಕೂಡ ನಮ್ಮ ಬಡ ಜನರ ಪಬ್ಲಿಕ್ ಅಮೌಂಟ್ ಟ್ಯಾಕ್ಸ್ ಅಮೌಂಟ್ ನಲ್ಲಿ ನೀವು ಬದುಕ್ತಾ ಇರೋಂಥದ್ದು. ಅಂತ ನಿಟ್ಟಲ್ಲಿ ಇವತ್ತು ನಾವು ಟ್ಯಾಕ್ಸ್ ಕಟ್ಟಿ ಇವತ್ತು ಬೀದಿನಲ್ಲಿ ಅವಾರಾತ್ರಿ ಹೋರಾಟ, ಸೊಳ್ಳೆಗಳ ಕೈನಲ್ಲಿ ಕಚ್ಚಿಸ್ಕೊಂಡು ಹೆಣ್ಮಕ್ಳನ್ನ ಕೂರಿಸ್ಕೊಂಡು ನಾಚಿಕೆ ಆಗಲ್ವೇನ್ರಿ ನಿಮ್ಗೆ ಸಂಬಳಗಳು ತಗೊಳ್ಳೋದಿಕ್ಕೆ?